ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವಿವತ್ತು ದಾಸವಾಳ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿನ ತಿಳ್ಕೊಳ್ಳೋಣ. ತುಂಬ ಜನ ಕೇಳಿದ ಕ್ವಶನಲ್ಲಿ ಈ ದಾಸವಾಳ ಗಿಡ ಕೂಡ ಇತ್ತು. ಬೇಸಿಗೆಯಲ್ಲಿ ನಮ್ಮ ಮನೇಲಿ ಹೂವು ಜಾಸ್ತಿ ಆಗ್ತಾಯಿಲ್ಲ ಯಾಕಕ್ಕ ಅಂತ ಕೇಳಿದ್ದಾರೆ. ಕೆಲವ್ರು ಕೇಳಿದ್ದಾರೆ, ಅಕ್ಕ ನಮ್ಮ ಮನೇಲಿ ಬರೀ ಎಲೆಗಳು ಮಾತ್ರ ಬರ್ತಾಯಿದೆ, ಹೂವೇ ಬರಲ್ಲ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಈ ಗಿಡಕ್ಕೆ ಯಾವ ಥರ ನಾವು ಒಣಗಿದ ಗಿಡಕ್ಕೆ ಯಾವ ಗೊಬ್ಬರ ಹಾಕಬೇಕು, ಹೇಗೆ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ಫ್ರೆಂಡ್ಸ್ ನೋಡಿ, 365 ದಿವಸನೂ ಹೂವು ಬರೋದು ಯಾವ್ದಾದ್ರು ಗಿಡ ಇದೆ ಅಂದರೆ ಅದರಲ್ಲಿ ಮುಖ್ಯವಾಗಿದ್ದು ದಾಸವಾಳ ಗಿಡ. ಈ ದಾಸವಾಳ ಗಿಡ ನಮ್ಮ ಹತ್ರ ಒಂದು 4-5 ಗಿಡ ಇದೆ ಅಂದ್ಕೊಳ್ಳಿ, ದೇವರಿಗೆ ಯಾವಾಗಲೂ ಹೂವು ನಾವು ತೊಗೊಳ್ಳೋದೇ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಈ ಹೈಬ್ರಿಡ್ ದಾಸವಾಳ ಇದೆ ನೋಡಿ, ಇವು ಮಾತ್ರ ಸ್ವಲ್ಪ ಕಮ್ಮಿ ಬರ್ತಾಯಿರುತ್ತೆ, ಆವಾಗ ಹೂವು ಬರ್ತಾ ಇರುತ್ತೆ. ಇದಕ್ಕೆ ಸೀಸನ್ ಇರುತ್ತೆ. ಅದೇ ನಮ್ಮದು ನಾಟಿ ಜಾತಿ ಇದೆಯಲ್ಲ, ಅಂದರೆ ಊರ ಸೈಡಲ್ಲೆಲ್ಲ ಬೆಳೀತಿರ್ತದೆ ನೋಡಿ, ಹಳೆ ಅಜ್ಜಂದ್ರ ಕಾಲದಿಂದೆಲ್ಲ ಬಂದಿದೆಯಲ್ಲ, ಇಂಥ ದಾಸವಾಳದಲ್ಲಿ ಮಾತ್ರ 365 ದಿವಸನೂ ಹೂವು ಬರ್ತಾ ಇರುತ್ತೆ. ಕೆಲವೊಂದು ದಾಸವಾಳದ ಗಿಡ ನೋಡೋಕ್ಕೆ ತುಂಬ ಚೆಂದ ಇರುತ್ತೆ ನೋಡಿ. ಅದರಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಲೆಗಳು ನೋಡಿದರೆ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹೂವು ನಾರ್ಮಲಾಗಿ ಎಲ್ಲ ಥರ ಇರೋ ರೆಡ್ ಹೂವೇನೆ, ಅದ್ರ ಎಲೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ನೋಡಿ, ನಾನು ಇಷ್ಟಕ್ಕೂ ಮುಂಚೆ ಹೇಳಿದ್ನಲ್ಲ ನಾಟಿ ಜಾತಿದಂತ, ಅಂದರೆ ಹಳೆ ಕಾಲದಿಂದ ಬಂದಂಥ ಗಿಡಗಳಲ್ಲಿ ಇದು ಒಂದು. ಇದರಲ್ಲಿ ವೈಟ್ ಇರುತ್ತೆ, ಗುಲಾಬಿ ಬಣ್ಣ ಇರುತ್ತೆ, ಕೆಂಪಿರುತ್ತೆ, ತುಂಬ ಕಲರಲ್ಲಿರುತ್ತೆ. ಇದು ಗಿಡ ತುಂಬ ಹೂವು ಆಗ್ತಾನೆ ಇರುತ್ತೆ. ಏನಿಲ್ಲ ಅಂದರೂ ನಮ್ಮ ಮನೇಲಂತೂ 100-150 ಹೂವು ಆಗ್ತಾ ಇರುತ್ತೆ ದಿನಾಗಲೂ, ಅಂದರೆ ಅಷ್ಟು ದೊಡ್ಡ ಮರ ಥರ ಬೆಳೆದಿದೆ. ಈ ದಾಸವಾಳ ಗಿಡ ಬೆಳೆದಷ್ಟು, ಚಿಗುರು ಬಂದಷ್ಟು ಕೂಡ ನಮಗೆ ಹೂವು ಜಾಸ್ತಿ ಬರ್ತಾ ಇರುತ್ತೆ. ವರ್ಷಕ್ಕೊಂದು ಸರ್ತಿ ಪ್ರೂನ್ ಮಾಡೋದು ಮಾತ್ರ ತುಂಬ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ಮುಂದೆ ಮಾಹಿತಿ ಕೊಡ್ತೀನಿ. ಈಗ ಪಾಟ್ ಸೈಜ್ ಇದು ತುಂಬ ಇಂಪಾರ್ಟೆಂಟು. ತುಂಬ ಜನರದ್ದು ಕಂಪ್ಲೇಂಟ್ ಏನಂದರೆ, ನಮ್ಮ ಹತ್ರ ಹೂವು ಜಾಸ್ತಿ ಬರೋಲ್ಲ, ಗಿಡ ಸರಿಯಾಗಿ ಬೆಳೀತಾ ಇಲ್ಲ, ಹಾಗೆ ನಿಂತು ಬಿಟ್ಟಿದೆ, ಬೆಳವಣಿಗೆ ಇಲ್ಲದೆ ಅಂತ. ಅದಕ್ಕೆ ರೀಸನ್ ಏನಂದರೆ ರೂಟ್ ಬಾಂಡ್ ಆಗಿಬಿಟ್ಟಿರುತ್ತೆ. ಅಂದರೆ ರೂಟ್ ಬೆಳೆಯೋಕ್ಕೆ ಚಾನ್ಸ್ ಇಲ್ಲಾರ್ದೆ ಆ ಗಿಡ ಅಲ್ಲೇ ಕುಬ್ಜವಾಗಿ ಅಂದರೆ ಗಿಡ್ಡವಾಗಿ ಅಲ್ಲೇ ನಿಂತುಬಿಟ್ಟಿರುತ್ತೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಂತೇಳಿದರೆ 2 ವರ್ಷಕ್ಕೆ, ಕನಿಷ್ಠ ಪಕ್ಷ 2 ವರ್ಷಕ್ಕೊಂದು ಸರ್ತಿನಾರು ರೀಪಾಟ್ ಮಾಡ್ತಾ ಇರಬೇಕು. 20 ಲೀಟ್ರ್ ಪೇಂಟ್ ಡಬ್ಬ ಇದೆ ನೋಡಿ, ಅಂಥದ್ರಲ್ಲಿ ಅಂದರೆ ದೊಡ್ಡ ಸೈಜು ಡಬ್ಬದಲ್ಲಿ ನಾವು ಹಾಕಿದರೆ ಅದರಲ್ಲಿ ಹೂವು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಿನ ಒಂದು 3-4 ವರ್ಷ ಅದು ಮತ್ತೆ ಪುನಃ ರೀಪಾಟ್ ಮಾಡೋ ಅಗತ್ಯ ಇರಲ್ಲ. ಹಾಗೆ ನಾವು ಯಾವ್ದಾದ್ರು ಪಾಟ್ ತೊಗೊಂಡಾಗ ಅದರ ಬುಡಕ್ಕೆ ಒಂದು 2-3 ಇಂಚಷ್ಟು, ಅಂದರೆ ಒಂದು 25% ಈ ಒಣಗಿದೆಲ್ಲ ತುಂಬಿಸ್ಬೇಕು. ಈ ಒಣಗಿದೆಲ್ಲ ತುಂಬಿಸೋದ್ರಿಂದ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಎರಡನೇದಾಗಿ ನಿಧಾನವಾಗಿ ಕೊಳೆತು ಗಿಡಕ್ಕೆ ಗೊಬ್ಬರ ಕೊಡ್ತಾ ಇರುತ್ತೆ, ಅದು ಮಾತ್ರ ಇಂಪಾರ್ಟೆಂಟ್. ಈಗ ತಗೊಳ್ಳೋ ಮಣ್ಣು, ಯಾವ ಥರದ ಮಣ್ಣು ತೊಗೊಳ್ಬೇಕಂದ್ರೆ, ನಮ್ಮ ಹತ್ರ ಯಾವುದೇ ಥರದ ಮಣ್ಣು ಇದ್ದರೂ ಕೂಡ ದಾಸವಾಳ ಗಿಡಕ್ಕೆ ಯೂಸ್ ಮಾಡ್ಬೋದು. ಅಂದರೆ ಅದರಲ್ಲಿ ಫಂಗಸ್ ಆಗಲಿ ಅಥವಾ ಬೇರೆ ಏನಾದ್ರು ಕಾಯಿಲೆಗಳು ಇರಲಾರ್ದಿದ್ದು ಮಣ್ಣನ್ನು ತೊಗೊಳ್ಬೇಕು ನಾವು ಅಷ್ಟೇ. ಬೇಸಿಗೆಯಲ್ಲಿ ಒಂದು 2-3 ದಿವಸ ಒಣಸಿ ಇಟ್ಕೊಂಡ್ಬಿಟ್ರೆ ಆ ಮಣ್ಣನ್ನು ತುಂಬ ಚೆನ್ನಾಗಿ, ಅದರಲ್ಲಿ ಯಾವುದೇ ಥರ ಹುಳ ಉಪ್ಪಟೆ ಇಲ್ಲದೆ ತುಂಬ ಫ್ರೆಶ್ ಆಗಿರುತ್ತೆ ಮಣ್ಣು. ಮತ್ತು ಇದಕ್ಕೆ ಗೊಬ್ಬರ, ಯಾವ ಗೊಬ್ಬರನಾದ್ರೂ ತೊಗೊಳ್ಬೋದು. ಆ ಗೊಬ್ಬರ ಈ ಗೊಬ್ಬರ ಅಂತಿಲ್ಲ, ದಾಸವಾಳ ಗಿಡಕ್ಕೆ ಯಾವ ಗೊಬ್ಬರ ಆದರೂ ಸೂಟ್ ಆಗುತ್ತೆ. ಡ್ರೈನೇಜ್ ಸಿಸ್ಟಮಿಗೆ ಮರಳಿದ್ರೆ ಮರಳನ್ನು ಹಾಕ್ಕೊಳ್ಬೋದು, ಇಲ್ಲ ಅಂತೇಳಿದರೆ ಭತ್ತದ ಹೊಟ್ಟು ಹಾಕ್ಕೊಳ್ಬೋದು, ಇಲ್ಲ ಅಂತೇಳಿದರೆ ಈ ಮರದ ಕೆಲಸ ಮಾಡ್ತಾ ಹೊಟ್ಟೆ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಏನೂ ಇಲ್ಲಪ್ಪ ನಮ್ಮ ಹತ್ರ ಅಂದರೆ ಗೊಬ್ಬರನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಣಗಿದೆಲೆ ಇದ್ದರೆ ಆ ಪುಡಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಸ್ವಲ್ಪ ಹೆಲ್ದಿಯಾಗಿ ತುಂಬ ಆರೋಗ್ಯವಾಗಿ ಇಟ್ಕೊಳ್ಬೇಕಂತೇಳಿದರೆ ಒಂದು ಸ್ವಲ್ಪ ಕೈಬೇವಿನ ಹಿಂಡಿ ಇದ್ದರೆ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಏನಾದರೂ ಮರ ಏನಾದ್ರು ಇದ್ದರೆ, ಕೈಬೇವಿನ ಮರ ನಿಮ್ಮ ಮನೆ ಹತ್ರ ಇದ್ದರೆ ಅದ್ರ ಎಲೆಗಳನ್ನು ಕೂಡ ನಾವು ಯೂಸ್ ಮಾಡೋದ್ರಿಂದ ಮಣ್ಣು ಸ್ವಲ್ಪ ಆರೋಗ್ಯವಾಗಿರುತ್ತೆ, ಯಾವುದೇ ಥರದ ಫಂಗಸ್ ಇಂಥದ್ದು ಬರಲ್ಲ. ಆಮೇಲೆ ಪಾಟಲ್ಲಿ ಮಣ್ಣು ತುಂಬೋದು ಕೂಡ ತುಂಬ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅರ್ಧ ಪಾಟೇ ಹಾಕಿಬಿಟ್ಟಿರ್ತಾರೆ, ಗಿಡ ನೆಟ್ಟಿರ್ತಾರೆ. ಅಂಥ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಯಾವಾಗಲೇ ಆಗಲಿ ಒಂದು ಮೇಲ್ಗಡೆಯಿಂದ 1 ಇಂಚು ಖಾಲಿ ಇದ್ದರೆ ಸಾಕು, ಅಷ್ಟು ಫುಲ್ಲು ನಾವು ಅದಕ್ಕೆ ಮಣ್ಣು ತುಂಬಿಸ್ಬೇಕಾಗತ್ತೆ. ಗಿಡ ಮಧ್ಯದಲ್ಲಿಟ್ಟು ಸುತ್ತಲೂ ಮಣ್ಣು ತುಂಬಿಸಿ ಇಟ್ಟರೆ 1 ಇಂಚು ಖಾಲಿ ಇದ್ದರೂ ಸಾಕು, ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಹಾಗೆ ಗಿಡ ನೆಟ್ಟರ ಮೇಲೆ ಒಂದು ವಾರ, ಒಂದು 10 ದಿವಸ ತನಕ ಸೆಮಿ ಶೆಡಲ್ಲಿ ಇಡಬೇಕು. ಅಂದರೆ ಬೆಳಗಿಂದ ಒಂದು ಅರ್ಧ ಗಂಟೆ, 1 ಗಂಟೆ ಬಿಸಿಲು ಬಿದ್ದರೆ ಸಾಕಾಗುತ್ತೆ. ಗಿಡ ಒಂದು ಸರ್ತಿ ಚೆನ್ನಾಗಿ ಚಿಗುರ್ಕೊಳ್ತು, ಹೂವು ಹಾಕೋಕ್ಕೆ ಸ್ಟಾರ್ಟ್ ಆಯಿತು ಅಂದವಾಗ ಅದನ್ನು ಫುಲ್ಲು ಸನ್ಲೈಟಲ್ಲಿರೋ ಕಡೆ ನಾವು ಅದನ್ನ ಶಿಫ್ಟ್ ಮಾಡಬೇಕು. ತುಂಬ ಜನರು ಕೇಳೋ ಕ್ವಶನ್ ಏನು, ಹೂವು ಬರಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ರೀಸನ್ ಅಂದರೆ ಆ ಗಿಡ ಇರೋ ಕಡೆ ಸರಿಯಾಗಿ ಬಿಸಿಲು ಬಾರದೇ ಇದ್ದರೆ ಆ ಗಿಡದಲ್ಲಿ ಹೂವು ಕಮ್ಮಿ ಬರುತ್ತೆ. ಇದು ಮಾತ್ರ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಗಿಡದಲ್ಲಿ ಎಲೆ ಮಾತ್ರ ಬರ್ತಾ ಇದೆ, ಹೂವು ಬರ್ತಾ ಇಲ್ಲ ಅಂದರೆ ಅದು ಬಿಸಿಲು ಸರಿಯಾಗಿ ಬರುತ್ತಾ, 4-5 ಗಂಟೆ ಬಿಸಿಲು ಬರ್ತಾ ಇದೆ ಅಂತ ನೋಡ್ಕೊಳ್ಳಿ.
ಆಮೇಲೆ ನೀರು, ದಾಸವಾಳ ಗಿಡಕ್ಕೆ ನೀರು ತುಂಬ ಇಷ್ಟವಾಗಿದ್ದು, ಅಂದರೆ ದಿನಾಗಲೂ ನಾವು ನೀರು ಹಾಕಬೇಕು. ಮಳೆಗಾಲದಲ್ಲಿ ಬಿಟ್ಟರೆ ಎರಡೂ ಕಾಲದಲ್ಲಿ ದಿನಾಗಲೂ ನಾವು ನೀರು ಹಾಕಬೇಕು. ವಾರಕ್ಕೆ ಒಂದು ಸರ್ತಿ ಶವರ್ ಮಾಡಿ, ಅಂದರೆ ಗಿಡದ ಮೇಲೆ ನೀರು ಹಾಕಿ ಸ್ನಾನ ಮಾಡಿಸ್ಬಿಟ್ರೆ ಗಿಡ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇದಕ್ಕೆ ಹಾಕುವಂಥ ಗೊಬ್ಬರಗಳು, ಈಗ ನಾವು ಒಂದು ಸರ್ತಿ ಗಿಡ ನೆಟ್ವಿ, ಆ ಗಿಡ ಒಂದು 2-3 ತಿಂಗಳಾದ್ಮೇಲೆ ಯಾವ ಗೊಬ್ಬರ ಹಾಕಬೇಕು? ನಮ್ಮ ಹತ್ರ ನೆಲಗಡಲೆ ಹಿಂಡಿ ಇದ್ದರೆ ಅಥವಾ ಈ ಮಸ್ಟರ್ಡ್ ಕೇಕ್ ಪೌಡ್ರ್ ಇದ್ದರೆ ಇಂಥದ್ದನ್ನೆಲ್ಲ ನಾವು ನೀರಲ್ಲಿ ನೆನೆಸ್ಬಿಟ್ಟು ಒಂದು 2-3 ದಿವಸ ನೀರಲ್ಲಿ ನೆನೆಸಿ ಅದಕ್ಕೆ 10 ಪಟ್ಟು ನೀರು ಬೇರೆ ಬೆರೆಸ್ಬಿಟ್ಟು ಅಂದರೆ ತೆಳ್ಳಗೆ ಮಾಡಿಬಿಟ್ಟು ಅದನ್ನು ಎಲ್ಲ ಗಿಡಗಳಿಗೂ ಒಂದೊಂದು ಜಗ್ಗು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟು ಜಾಸ್ತಿ ಹೂವಾಗುತ್ತೆ. ಇವೆಲ್ಲ ಆರ್ಗ್ಯಾನಿಕ್ ಮೆಥಡ್ಸ್. ಯಾವುದು ನಾನು ಹೇಳೋದ್ರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇರೋಲ್ಲ, ಆರಾಮಾಗಿ ಹಾಕ್ಬೋದು. ಇದೆಲ್ಲ ಹಾಕೋದ್ರಿಂದ ಅರ್ಥ್ವರ್ಮ್ಸ್ ಕೂಡ ಡೆವಲಪ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕೆಲವ್ರ ಮನೆಯಲ್ಲಿ ಫಿಲ್ಟರ್ ಕಾಫಿ ಕುಡಿತಾ ಇರ್ತಾರೆ. ಆ ಕಾಫಿ ಮಾಡಿದ ಮೇಲೆ ಉಳಿದಿರುತ್ತಲ್ಲ, ಅದನ್ನು ಏನು ಮಾಡೋದು ಅಂತ ಕೆಲವರಿಗೆ ಆಲೋಚನೆ ಬಂದಿರುತ್ತಲ್ಲ, ಅದು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಆ ನೀರನ್ನು ಪ್ರತಿ ದಿವಸ ಒಂದೊಂದು ಗಿಡಕ್ಕೆ ಹಾಕ್ತಾಯಿರಿ. ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಹತ್ರ ಯಾವುದೇ ಗಿಡ ಇದ್ದರೂ ಕೂಡ ಅದಕ್ಕೆ ಹಾಕ್ಬೋದು, ಬಿಸಾಕ್ಲಾರ್ದೆ ಅದಕ್ಕೆ ಹಾಕ್ಬೋದು. ಇನ್ನು ದಾಸವಾಳ ಗಿಡಕ್ಕೆ ತುಂಬ ಇಷ್ಟವಾಗಿದ್ದು ಯಾವುದು ಅಂತ ಹೇಳಿದರೆ ಈ ಪೊಟ್ಯಾಷಿಯಮ್ ಜಾಸ್ತಿ ಇರುವಂಥ ಬಾಳೆಹಣ್ಣಿಂದು. ಈ ಬಾಳೆಹಣ್ಣಿಂದ 2-3 ಥರದಲ್ಲಿ ಯೂಸ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಬಾಳೆಹಣ್ಣಿನ ಸಿಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಣ್ಣಲ್ಲಿ ಬೆರೆಸ್ಬೋದು. ಇಲ್ಲಾಂದರೆ ನೀರಲ್ಲಿ ನೆನೆಸ್ಬಿಟ್ಟು ಒಂದು 2-3 ದಿವಸ ಆದ್ರ ಮೇಲೆ ಆ ನೀರನ್ನು ಹಾಕ್ಬೋದು. ಏನೂ ಇಲ್ಲ ಅಂತ ನಮ್ಮ ಹತ್ರ ಜಾಸ್ತಿ ಇದೆ ಅಂದರೆ ಸಿಪ್ಪೆ ಜಾಸ್ತಿ ಇದ್ದವಾಗ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆ ಪುಡಿ ಕೂಡ ನಾವು ದಾಸವಾಳ ಗಿಡಕ್ಕಾಗಲಿ ಹೂವಿನ ಗಿಡಕ್ಕಾಗಲಿ ಯಾವುದೇ ಥರದ ಹೂವಿನ ಗಿಡಕ್ಕೆ ಹಾಕ್ಬೋದು. ಇದರಿಂದ ತುಂಬ ಚೆನ್ನಾಗಿ ಗಿಡ ಬೆಳೆದ್ಬಿಟ್ಟು ನಮಗೆ ಹೂವಾಗುತ್ತೆ. ಹಾಗೆ ಈ ಬೋನ್ ಮಿಲ್ ಇದೆ ನೋಡಿ, ಈ ಬೋನ್ ಮಿಲ್ ಕೂಡ ಸ್ವಲ್ಪ ನಾವು ಗಿಡಕ್ಕೆ ಮಣ್ಣು ಮಿಶ್ರಣದಲ್ಲಿ ಹಾಕಿದರೂ ಪರವಾಗಿಲ್ಲ, ಇಲ್ಲಾಂದರೆ ಮೇಲ್ಗೊಬ್ಬರವಾಗಿ 1 ತಿಂಗಳಿಗೆ 2 ತಿಂಗಳಿಗೆ 1-2 ಚಮಚ ಈ ಥರ ಹಾಕ್ತಿದ್ರು ಕೂಡ ಪರವಾಗಿಲ್ಲ. ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಸ್ಲೋ ಆಗಿ ಗಿಡ ಬೆಳೆಯೋಕ್ಕೆ, ಅಂದರೆ ಸ್ಲೋ ಆಗಿ ಗಿಡದ ಬೇರಿಗೆ ಅದು ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಆಮೇಲೆ ಬೂದಿ ಇದ್ದರೂ ಕೂಡ ಹಾಕ್ಬೋದು. ಈಗ ನಾನು ಇಷ್ಟೆಲ್ಲ ಹೇಳಿದ್ದೀನಲ್ಲ, ಅಯ್ಯೋ ಇದಿಷ್ಟು ಎಲ್ಲ ಇಲ್ಲಲ್ಲ ಅಂತ ನೀವು ಫೀಲ್ ಆಗೋದು ಬೇಡ. ನಿಮ್ಮ ಹತ್ರ ಯಾವುದಿದೆಯೋ ಅದು ಮಾತ್ರ ಹಾಕಿ ಸಾಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಎಪ್ಸಮ್ ಸಾಲ್ಟ್ ಇದ್ದರೆ, ಗಿಡ ಒಣಗ್ತಾ ಇದೆ ಅಂತ ಹೇಳಿದವಾಗ ಎಪ್ಸಮ್ ಸಾಲ್ಟನ್ನು 1-2 ಚಮಚ 1 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನು ಗಿಡಕ್ಕೆ ಹಾಕೋದ್ರಿಂದ ಒಣಗ್ತಾ ಇರೋ ಗಿಡ ತುಂಬ ಚೆನ್ನಾಗಿ ಸಂಜೀವನ ಥರ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ಮತ್ತು ಪುನಃ ಚಿಗುರು ಬರುತ್ತೆ. ಆಮೇಲೆ ಇವನ್ನೆಲ್ಲವೂ ನಾನು ನಮಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಯಾವಾಗಲೇ ಆಗಲಿ ತೆಳ್ಳಗೆ ಮಾಡಿ ಹಾಕಬೇಕಂದ್ರೆ ನಾವು ಬೇರೆ ನೀರಲ್ಲಿ ಫ್ರೆಶ್ ವಾಟ್ರಲ್ಲಿ ಈ ದ್ರಾವಣ ಹಾಕಿಬಿಟ್ಟು ಅದನ್ನು ತೆಳ್ಳಗೆ ಮಾಡಿ ಆಗ ನೀರು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇಷ್ಟೆಲ್ಲ ಸಣ್ಣ ಪುಟ್ಟದ ಜಾಗ್ರತೆ ನಾವು ತೊಗೊತ ಇದ್ದರೂ ಕೂಡ ಒಂದೊಂದು ಸರ್ತಿ ಗಿಡ ಬೆಳೆಯಲ್ಲ. ಯಾಕೆ ಅಂತೇಳಿದ್ರೆ ನಾವು ಪ್ರೂನ್ ಮಾಡಿರಲ್ಲ. ಪ್ರೂನ್ ಮಾಡೋದು ತುಂಬ ಇಂಪಾರ್ಟೆಂಟ್. ವರ್ಷಕ್ಕೆ ಒಂದು ಸರ್ತಿನಾರು ಹಾರ್ಡ್ ಪ್ರೂನಿಂಗ್ ಮಾಡಬೇಕು. ಹಾರ್ಡ್ ಪ್ರೂನಿಂಗ್ ಮಾಡಿದಾಗ ಕೆಳಗಡೆಯಿಂದ ತುಂಬ ಚಿಗುರು ಬಂದುಬಿಟ್ಟು ಗಿಡ ಬುಷಿಯಾಗಿ ಬೆಳೆದು ಗಿಡ ತುಂಬ ಹೂವಾಗುತ್ತೆ. ಇದು ಮಾತ್ರ ಕಂಪ್ಲೀಟಾಗಿ ನೆನ್ಪಿಟ್ಕೊಂಡಿರಬೇಕು. ಇದು ಮುಖ್ಯವಾದ ವಿಷಯ. ಆಮೇಲೆ ನಾವು ದಾಸವಾಳ ಗಿಡಕ್ಕೆ ಇನ್ನೊಂದು ಯಾವುದು ಜಾಗ್ರತೆ ತೊಗೊಳ್ಬೇಕಂದ್ರೆ ಯಾವುದೇ ಥರ ರೋಗ ರುಜಿನ ಬಾರ್ದಿದ್ದಂಗೆ ನೋಡ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಬರೋದು ಆ್ಯಫಿಡ್ಸ್, ಮಿಲಿಬಗ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಈ ಆ್ಯಫಿಡ್ಸ್ ಆಗಲಿ ಮಿಲಿಬಗ್ಸ್ ಆಗಲಿ ಕಂಡ ತಕ್ಷಣವೇ ಒಂದು ಸರ್ತಿ ನೀರು ಹಾಕಿ ತೊಳೆದ್ಬಿಟ್ರೆ ಅದು ಹೋಗುತ್ತೆ. ಈ ಮಿಲಿಬಗ್ಸ್ ಜಾಸ್ತಿ ಆದಾಗ ಏನು ಮಾಡಬೇಕಂದ್ರೆ, ಒಂದು ಪ್ರೂನ್ ಮಾಡಿಬಿಡಿ, ಅಂಥ ಕಟ್ ಮಾಡಿ ಬಿಸಾಕಬೇಡಿ. ಇಲ್ಲ ಅಂತ ಹೇಳಿದರೆ ಗಂಜಿ ದ್ರಾವಣ ಹಾಕಿದರೂ ಕೂಡ ಕೆಲಸ ಮಾಡುತ್ತೆ. ಗಂಜಿ ದ್ರಾವಣದ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಆ್ಯಫಿಡ್ಸ್ ಬಂತು ಅಂದ್ಕೊಳ್ಳಿ. ಆ್ಯಫಿಡ್ಸ್ ಹೇಗಿರುತ್ತೆ ಅಂತ ಹೇಳಿದರೆ ಚಿಕ್ಕದೇ ಕಲರಲ್ಲಿ ಇರುತ್ತೆ. ಒಂದು ಕಪ್ಪು ಇರುತ್ತೆ, ಒಂದು ಎಲ್ಲೋ ಇರುತ್ತೆ. ಇಂಥದ್ದು ಬಂದವಾಗ ಏನು ಮಾಡಬೇಕು, ತುಂಬ ಜನರಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ನೀರು ಹಾಕಿ ತೊಳಿಬೋದು. ಇಲ್ಲ ಅಂತೇಳಿದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ 1 ಲೀಟ್ರ್ ಉಗುರು ಬೆಚ್ಚಗೆ ನೀರಿಗೆ ಚೂರು ಡಿಟರ್ಜೆಂಟ್ ಪೌಡ್ರ್, ಒಂಚೂರು ಯಾವುದಾದ್ರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ವಾರಕ್ಕೆ 1 ಸರ್ತಿ ಆಗಲಿ 2 ಸರ್ತಿ ಆಗಲಿ ನಾವು ಸ್ಪ್ರೇ ಮಾಡ್ತಾಯಿದ್ರೆ ಈ ಮಿಲಿಬಗ್ಸ್ ಆಗಲಿ ಆ್ಯಫಿಡ್ಸ್ ಆಗಲಿ ಬರಲ್ಲ. ಇಲ್ಲಾಂದರೆ ಇದಿರುತ್ತಲ್ಲ ನೀಮ್ ಆಯಿಲ್, ಅದನ್ನು ಕೂಡ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಇವೆಲ್ಲದೂ ಜಾಗ್ರತೆ ತೊಗೊಂಡು ಅದು ಪ್ರೂನ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಜಾಸ್ತಿ ಹೂವು ಬರುತ್ತೆ. ವರ್ಷಾನುಗಟ್ಟಲೆ ನಮ್ಮ ಮನೆಯಲ್ಲಿರೋ ದಾಸವಾಳ ಗಿಡದಲ್ಲಿ ಹೂವು ಬರ್ತಾನೆ ಇರುತ್ತೆ. ಯಾವ
ಯಾವಾಗಲೂ ಒಳ್ಳೆ ಹೂವು ಬರ್ತಿರುತ್ತೆ. ಈ ಎಪ್ಸಮ್ ಸಾಲ್ಟ್ ಹಾಕಿದರೆ ಗಿಡದಲ್ಲಿ ಬರೋ ಹೂವು ಬ್ರೈಟ್ ಕಲರಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ದ್ರಾವಣ ಹಾಕಿದರೆ ಹೊಸ ಚಿಗುರು ಬಂದು ಗಿಡ ತುಂಬ ಮೊಗ್ಗಾಗಿ ಹೂವು ಬರುತ್ತೆ. ಈ ಯಾವುದಕ್ಕೆ ಯೂಸ್ ಮಾಡಬೇಕಂತ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗದಿದ್ದರೆ ಇನ್ನೊಂದು ಸರ್ತಿ ವಾಪಸ್ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ, ಇದೇ ವಿಡಿಯೋ ನೋಡಿ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.